ಎಸ್, ನಾವೀಗ ಹರಿಹರದ ಪ್ರತಿಷ್ಠಿತ ಸರ್ಕಾರಿ ಪದವಿ ಪೂರ್ವ ಕಾಲೇಜು DRM ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಥಮ PUC ಕಲಾ ವಿಭಾಗದ ಕ್ಲಾಸಲ್ಲಿ ಅರ್ಥಶಾಸ್ತ್ರದ ತರಗತಿಯಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಸುಮಾರು ಸಂಖ್ಯೆಯ ವಿದ್ಯಾರ್ಥಿನಿಯರಲ್ಲಿ ಕೂತ್ಕೊಂಡಿದ್ದಾರೆ. ಸುಮಾರು 160 ಜನ ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಹುಡುಗಿಯರ ಸಂಖ್ಯೆ, ವಿದ್ಯಾರ್ಥಿನಿಯರ ಸಂಖ್ಯೆ ಜಾಸ್ತಿ ಇದೆ. ಈ ಕಾಲೇಜಲ್ಲಿ 80%ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿನಿಯರೇ ದಾಖಲಾತಿ ಪಡೆದುಕೊಂಡಿದ್ದಾರೆ. ಹುಡುಗರನ್ನ ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳನ್ನು ನೀವು. ಇವರ ಒಂದು ಹಾಜರಾತಿ ಸಂಖ್ಯೆನೂ ಕಡಿಮೆ ಇದೆ, ಆಮೇಲೆ ದಾಖಲಾತಿ ಸಂಖ್ಯೆನೂ ಕಡಿಮೆ ಇದೆ. ನಾವೀಗ ಅರ್ಥಶಾಸ್ತ್ರದ ಈ ತರಗತಿಯಲ್ಲಿ ವಿಧಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ದತ್ತಾಂಶದ ವಿಧಗಳು ಮತ್ತು ದತ್ತಾಂಶದ ಮೂಲಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನಾವು ನೋಡ್ತಾ ಹೋಗೋಣ ಈಗ. ಸೊ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ವಿದ್ಯಾರ್ಥಿಗಳಿಗೆ ಉತ್ತರ ಮಾಡ್ತೀರಲ್ಲ? ಸೊ ಯಾರಾದರೂ ಒಬ್ಬರು ವಿದ್ಯಾರ್ಥಿನಿ ಗೊತ್ತಿದ್ರೆ ಉತ್ತರ, ಸರಿಯಾದ ಉತ್ತರ ಹೇಳಿ. ಪೈಲಟ್ ಸಮೀಕ್ಷೆ ಎಂದರೇನು? ಪೈಲಟ್ ಸಮೀಕ್ಷೆ ಅಂದರೆ ಯಾರಿಗೆ ಗೊತ್ತಿದೆಯಮ್ಮ? ಯಾರು ಆನ್ಸರ್ ಮಾಡ್ತೀರಾ? ಈಗ ತಾನೇ ಚರ್ಚೆ ಮಾಡಿದ್ದೀವಿ. ಪೈಲಟ್ ಸಮೀಕ್ಷೆ ಅಂದ್ರೇನು? ಪೈಲಟ್ ಸಮೀಕ್ಷೆ ಇಲ್ಲ ಅಂದ್ರೆ ಹುಡುಗರು ಹೇಳ್ತಾರೆ. ಹೇಳ್ತೇನಪ್ಪ? ಪೈಲಟ್ ಸಮೀಕ್ಷೆ ಹೇಳಮ್ಮ. ಅಂದ್ರೆ ಸಿದ್ಧಪಡಿಸಿದ ಪ್ರಶ್ನಾವಳಿಯನ್ನ ಪೂರ್ವಭಾವಿಯಾಗಿ ಒಂದು ಸಣ್ಣ ಗುಂಪಿನೊಂದಿಗೆ ಪರೀಕ್ಷಿಸಿ ನೋಡೋದಕ್ಕೆ ಏನಂತೀವಿ ನಾವು? ಪೈಲಟ್ ಸಮೀಕ್ಷೆ ಅಂತ. ರೈಟ್. ಎಸ್, ಈಗ ನಾನು ಪ್ರಶ್ನೆ ಕೇಳ್ತೀನಿ ವಿದ್ಯಾರ್ಥಿಗಳಿಗೆ. ಈಗ ಹುಡುಗರು ಉತ್ತರ ಕೊಡ್ತಾರೆ, ನೋಡೋಣ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಉತ್ತಮ ಪ್ರಶ್ನಾವಳಿಯ 2 ಗುಣಲಕ್ಷಣಗಳು ಯಾವುವು? ಅಂದರೆ ಒಂದು ಪ್ರಶ್ನಾವಳಿ ಅತ್ಯಂತ ಉತ್ತಮ ಅಂತ ಅನ್ಸ್ಕೋಬೇಕಪ್ಪ ಅಂದರೆ ಅದಕ್ಕಿರ್ತಕ್ಕಂಥ ಕ್ವಾಲಿಟೀಸ್ ಯಾವುದು ಅಂತ ಹೇಳ್ಬೇಕು. ಯಾರು ಹೇಳ್ತೀರಪ್ಪ? ಯಾರು ಹೇಳ್ತೀರಾ ನಿಮ್ಮಲ್ಲಿ? ಏನು ನಿಮ್ಮ ಹೆಸರು? ನನ್ನ ಹೆಸರು ಯುಸುದೇಶ್. ನಾನು ಪ್ರಥಮ PUC ಆರ್ಟ್ಸ್ ವಿಭಾಗದಲ್ಲಿ ಓದುತ್ತಿದ್ದೇನೆ. ರೈಟ್. ಏನಪ್ಪ ಉತ್ತರ ಅದಕ್ಕೆ? ಪ್ರಶ್ನಾವಳಿಯ 2 ಲಕ್ಷಣಗಳು. ಒಂದು ಪ್ರಶ್ನಾವಳಿಯ ಮೊದಲ ಲಕ್ಷಣವೇನೆಂದರೆ ಪ್ರಶ್ನಾವಳಿಯ ಪ್ರಶ್ನೆ ಅತಿ ತೀರಾ ದೊಡ್ಡದಾಗಿರಬಾರದು. ರೈಟ್. ಎರಡನೇ ಲಕ್ಷಣವೇನೆಂದರೆ ಆ ಒಂದು ಪ್ರಶ್ನಾವಳಿಯಲ್ಲಿ ಯಾವುದೇ ದೋಷವಿರಬಾರದು. ಚಪ್ಪಾಳೆ ತಟ್ಟಿ ಅವರಿಗೆ. ಈಗ ನಮ್ಮ ವಿದ್ಯಾರ್ಥಿನಿಯರು ಉತ್ತರ ಮಾಡ್ತಾರೆ, ನೋಡೋಣ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ದತ್ತಾಂಶಗಳ ಅರ್ಥ ಸಿಂಪಲ್ ಆಗಿ ವಾಟ್ ಡು ಯು ಮೀನ್ ಬೈ ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡ್ ಡೇಟಾ? ಯಾರು ಉತ್ತರ ಮಾಡ್ತೀರಾ? ಪ್ರಾಥಮಿಕ ದತ್ತಾಂಶ ಅಂದ್ರೆ ಏನು? ಮಾಧ್ಯಮಿಕ ದತ್ತಾಂಶ ಅಂದ್ರೆ ಏನು? ವಿದ್ಯಾರ್ಥಿಗಳಲ್ಲಿ ಯಾರು ಉತ್ತರ ಮಾಡ್ತೀರಾ? ಇಲ್ಲಾಂದ್ರೆ ಅವ್ರು ಮಾಡ್ತಾರೆ, ಹುಡುಗರು. ನೋಡಿ, ಪ್ರಾಥಮಿಕ ದತ್ತಾಂಶ ಅಂದ್ರೆ ಏನು? ಮಾಧ್ಯಮಿಕ ದತ್ತಾಂಶ ಅಂದ್ರೆ ಏನು? ಇಷ್ಟು ಜನ ಇದ್ದೀರಾ, ಯಾರು ಹೇಳ್ತೀರಾ? ಹೇಳಿ. ಏನು ಹೆಸರು ನಿಮ್ಮದು? ಪಲ್ಲವಿ. ಹೇಳಿ, ಆನ್ಸರ್ ಹೇಳಿ. ಮೊಟ್ಟಮೊದಲ ಬಾರಿಗೆ ಸಂಗ್ರಹಿಸಿದ ಪ್ರಶ್ನಾವಳಿಯನ್ನು ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ. ಪ್ರಾಥಮಿಕ ದತ್ತಾಂಶಗಳು ಎನ್ನುವರು ಈಗಾಗಲೇ ಸಂಗ್ರಹಿಸಿದ ದತ್ತಾಂಶಗಳನ್ನು ಮಾಧ್ಯಮಿಕ ದತ್ತಾಂಶ. ಚಪ್ಪಾಳೆ ತಟ್ಟಿ ಅವರಿಗೆ.